ಭಕ್ತರೇ, ಸ್ವಯಂ ಮಹಾದೇವರು ತಮ್ಮ ಪರಮ ಭಕ್ತ ಲಂಕಾಪತಿ ರಾವಣನಿಗೆ ಒಂದು ರಹಸ್ಯವನ್ನು ತಿಳಿಸಿದ್ದರು. ಧೈರ್ಯವಿದ್ದರೆ 4 ಮಾರ್ಚ್ ಪ್ರತಿಪದೆಯ ದಿನ, ಅಂದರೆ ಈ ಬಾರಿಯ ಹೋಳಿ ಹಬ್ಬದಂದು ಈ ದೇವವೃಕ್ಷಗಳನ್ನು ಯಾರಿಗೂ ಹೇಳದೆ ಮೌನವಾಗಿ ಮುಟ್ಟಿ ಈ ಮಂತ್ರ ಹೇಳಿ ಬನ್ನಿ. ಇದರಿಂದ ಎಂತಹ ಬಡವನೂ ಧನವಂತನಾಗುತ್ತಾನೆ. ಜನ್ಮ ಜನ್ಮಾಂತರದ ಬಡತನವು ಕ್ಷಣಾರ್ಧದಲ್ಲಿ ದೂರವಾಗಿ ನಿಭಾಯಿಸಲು ಸಾಧ್ಯವಾಗದಷ್ಟು ಧನ ದೌಲತ್ತು ನಿಮ್ಮದಾಗುತ್ತದೆ. ನಂಬಿಕೆಯಿಲ್ಲದಿದ್ದರೆ ಈ 4 ಮಾರ್ಚ್ ಹೋಳಿಯ ದಿನ ಇದನ್ನು ಪ್ರಾಯೋಗಿಕವಾಗಿ ಮಾಡಿ ನೋಡಿ. ಈ ಉಪಾಯವು ಬಹಳ ಸುಲಭವಾದದ್ದು. ನೀವು ಕೇವಲ ಮರವನ್ನು ಮುಟ್ಟಿ ಮೌನವಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಕು. ಶುಭ ಮುಹೂರ್ತ ಮತ್ತು ಮಹತ್ವ. ಭಕ್ತರೇ, ಈ ಬಾರಿಯ ಹೋಳಿ ಹಬ್ಬ 44 ವರ್ಷಗಳ ನಂತರ ಅತ್ಯಂತ ದುರ್ಲಭ ಸಂಯೋಗದೊಂದಿಗೆ ಬರುತ್ತಿದೆ. ಕಾಲಗಣನೆಯ ಪ್ರಕಾರ ಈ ವರ್ಷ ಹೋಳಿ ಹಬ್ಬವನ್ನು 4 ಮಾರ್ಚ್ 2026 ಬುಧವಾರದಂದು ಆಚರಿಸಲಾಗುತ್ತದೆ. ಹೋಳಿ ದಹನವನ್ನು 3 ಮಾರ್ಚ್ ಮಂಗಳವಾರ ರಾತ್ರಿ ಮಾಡಲಾಗುತ್ತದೆ. ಹೋಳಿ ಪ್ರತಿಪದೆಯು 3 ಮಾರ್ಚ್ ಬೆಳಿಗ್ಗೆ 5 ಗಂಟೆ 7 ನಿಮಿಷದಿಂದ ಆರಂಭವಾಗಿ 4 ಮಾರ್ಚ್ ಮಧ್ಯಾಹ್ನ 4 ಗಂಟೆ 49 ನಿಮಿಷದವರೆಗೆ ಇರುತ್ತದೆ. ಈ ಪವಿತ್ರ ಸಮಯದಲ್ಲಿ ಸ್ವಯಂ ಭಗವಾನ್ ನಾರಾಯಣರು ಮತ್ತು ತ್ರಿಮೂರ್ತಿಗಳ ವಾಸ ಈ ದೇವವೃಕ್ಷಗಳಲ್ಲಿ ಇರುತ್ತದೆ. ನೀವು ಮುಟ್ಟಬೇಕಾದ ಆ ಚಮತ್ಕಾರಿ ವೃಕ್ಷಗಳು: 1. ಬಿಲ್ವವೃಕ್ಷ, ಬೇಲ್ಮರ. ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವವೃಕ್ಷವು ಸಾಕ್ಷಾತ್ ಮಾತೆ ಪಾರ್ವತಿಯ ಸ್ವರೂಪವಾಗಿದೆ. ಸ್ಕಂದ ಪುರಾಣದ ಪ್ರಕಾರ ಇದರ ಬೇರುಗಳಲ್ಲಿ ಗಿರಿಜೆ, ಶಾಖೆಗಳಲ್ಲಿ ಮಹೇಶ್ವರಿ ಮತ್ತು ಸಂಪೂರ್ಣ ದೇಹದಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ. ಮಾಡಬೇಕಾದ ಕೆಲಸ: ಹೋಳಿಯ ದಿನ ಈ ಮರವನ್ನು ಮುಟ್ಟಿ ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಎಂಬ ಮಂತ್ರ ಹೇಳಿ ಪ್ರಾರ್ಥಿಸಿ.